ನಮಸ್ಕಾರ ವೀಕ್ಷಕರೇ, ಸರಳ ವಾಸ್ತು ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರತಿಮಾ. ವೀಕ್ಷಕರೇ, ವಾಸ್ತು ಮತ್ತು ಮಾನವನ ನಡುವಿನ ಸಂಬಂಧ ಇಂದು ನೆನ್ನೆಯದಲ್ಲ, ಅದು ಬಹಳ ಹಿಂದಿನ ಕಾಲದಿಂದಲೂ ಬೆಳೆದುಕೊಂಡಂತಹ ಅವಿನಾಭಾವ ಸಂಬಂಧವಾಗಿದೆ. ಈ ವೈಜ್ಞಾನಿಕ ತಳಹದಿಯ ಮೇಲೆ ನಿಂತಿರುವ ಸರಳ ವಾಸ್ತು ಸರ್ವ ಸಮಸ್ಯೆಗಳಿಗೂ ಪರಿಹಾರ, ಜೊತೆಗೆ ಸರ್ವ ಸಮಸ್ಯೆಗಳಿಗೂ ಸಂಜೀವಿನಿ ಅಂತಾನೆ ಹೇಳ್ಬೋದು. ಸುಖ ಸಂತೋಷದಿಂದ ಬಾಳುವಂತಹ ಸುಂದರ ಕಲೆಯಾದ ಈ ಸರಳ ವಾಸ್ತುವಿನ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷ ಮಾಹಿತಿಯ ಜೊತೆಗೆ ನಿಮ್ಮ ಕರೆಗಳನ್ನು ಸ್ವೀಕರಿಸಿ ನಿಮ್ಮ ವಾಸ್ತುವಿನ ದೋಷಕ್ಕೆ ಪರಿಹಾರವನ್ನು ಕೂಡ ತಿಳಿಸ್ತೀವಿ. ಹಾಗಿದ್ರೆ ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸರಳ ವಾಸ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಈ ವಾಸ್ತು ಅನ್ನೋದು ಕೇವಲ ನಾವು ವಾಸ ಮಾಡೋ ಸ್ಥಳಕ್ಕೆ ಮಾತ್ರ ಸಂಬಂಧಪಟ್ಟಿಲ್ಲ. ನಾವು ಕಾರ್ಯನಿರ್ವಹಿಸೋ ಕಾರ್ಯಸ್ಥಳಕ್ಕೂ ಕೂಡ, ವ್ಯಾಪಾರ ಸ್ಥಳಕ್ಕೂ ಕೂಡ ವಾಸ್ತು ಅನ್ವಯಿಸುತ್ತೆ. ಹೀಗೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಲಾಭ ನಷ್ಟ ಇದಕ್ಕೆಲ್ಲವೂ ವಾಸ್ತು ಕಾರಣ ಆಗಿರುತ್ತೆ. ಹಾಗಿದ್ರೆ ಇವತ್ತಿನ ಸಂಚಿಕೆಯಲ್ಲಿ ಕೂಡ ಗುರೂಜಿಯವರು ಆವಿಷ್ಕರಿಸಿದಂತಹ ಸರಳ ವಾಸ್ತುವಿನ ಜೊತೆಗೆ ವ್ಯಾಪಾರದಲ್ಲಿ ಈ ವೈಜ್ಞಾನಿಕ ತಳಹದಿಯ ಮೇಲೆ ನಿಂತಿರುವ ಸರಳ ವಾಸ್ತು ಯಾವ ರೀತಿಯಾಗಿ ಸಂಬಂಧವನ್ನು ಹೊಂದುತ್ತೆ ಅನ್ನೋದನ್ನು ಒಂದು ಪುಟ್ಟ ವರದಿಯಲ್ಲಿ ನೋಡೋಣ ಬನ್ನಿ. ಪ್ರತಿಯೊಬ್ಬರೂ ಜೀವನಕ್ಕಾಗಿ ಒಂದೊಂದು ಕ್ಷೇತ್ರಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುತ್ತಾರೆ. ಅದರಲ್ಲಿ ಮುಖ್ಯವಾಗಿ ವ್ಯಾಪಾರ ಕ್ಷೇತ್ರ ಕೂಡ ಒಂದು. ಇಂದು ಅನೇಕ ಸಣ್ಣ ಪ್ರಮಾಣದ ವ್ಯಾಪಾರವಾಗಿರಬಹುದು ಅಥವಾ ದೊಡ್ಡ ಪ್ರಮಾಣದ ವ್ಯಾಪಾರವಾಗಿರಬಹುದು. ಕೆಲವರು ಲಾಭಾಂಶದ ಎಣಿಕೆಯಲ್ಲಿದ್ದರೆ ಇನ್ನು ಕೆಲವರು ನಷ್ಟದ ಮಡುವಿನಲ್ಲಿರುತ್ತಾರೆ. ಆದರೆ ಇಂದು ವ್ಯವಹಾರ ಕ್ಷೇತ್ರದಲ್ಲಿನ ಲಾಭ ನಷ್ಟಕ್ಕೆ ಕಾರಣವೇನೆಂಬುದನ್ನು ಡಾಕ್ಟರ್ ಶ್ರೀ ಚಂದ್ರಶೇಖರ್ ಗುರೂಜಿಯವರು ತಮ್ಮ 13 ವರ್ಷಗಳ ಸಂಶೋಧನೆಯಲ್ಲಿ ಕಂಡುಕೊಂಡಿದ್ದಾರೆ. ಗುರೂಜಿಯವರ ವೈಜ್ಞಾನಿಕ ಸರಳ ವಾಸ್ತುವಿನ ಪ್ರಕಾರ ಮನೆಯಲ್ಲಿ ಯಜಮಾನನ ಉತ್ತಮ ದಿಕ್ಕಿಗನುಗುಣವಾಗಿ ಮುಖ್ಯದ್ವಾರವಿರುತ್ತದೆಯೋ ಹಾಗೆಯೇ ಕಾರ್ಯಸ್ಥಳಗಳಲ್ಲಿಯೂ ಕೂಡ ಅಲ್ಲಿನ ಮುಖ್ಯಸ್ಥನ ಉತ್ತಮ ದಿಕ್ಕಿಗನುಗುಣವಾಗಿ ಮುಖ್ಯದ್ವಾರವಿರಬೇಕಾಗುತ್ತದೆ. ಅಲ್ಲದೆ ವ್ಯವಹರಿಸುವ ವ್ಯಕ್ತಿಯು ವ್ಯಾಪಾರ ಕ್ಷೇತ್ರಗಳಲ್ಲಿ ಉತ್ತಮ ದಿಕ್ಕನ್ನು ಅನುಸರಿಸುವುದು ಅತಿ ಮುಖ್ಯ. ಗುರೂಜಿಯವರ ಪ್ರಕಾರ ಕಾರ್ಯಸ್ಥಳ ಸ್ವಂತದೇ ಆಗಿರಲಿ ಅಥವಾ ಬಾಡಿಗೆಯದೇ ಆಗಿರಲಿ, ಕಟ್ಟಡದಲ್ಲಿ ಯಾವುದೇ ಬದಲಾವಣೆ ಮಾಡದೆ ಅತ್ಯಂತ ಸರಳವಾಗಿ ಸರಳ ವಾಸ್ತುವನ್ನು ಅಳವಡಿಸಿದಲ್ಲಿ ಸಣ್ಣ ಪ್ರಮಾಣದ ವ್ಯಾಪಾರವಾಗಲಿ ಅಥವಾ ದೊಡ್ಡ ಪ್ರಮಾಣದ ವ್ಯವಹಾರಗಳೇ ಆಗಲಿ ಲಾಭಾಂಶದ ಸವಿಯನ್ನು ಸವಿಯುವುದು ಶತಸಿದ್ಧ. ಇಂದು ಮನೆ ಮತ್ತು ಕಾರ್ಯಸ್ಥಳಗಳಲ್ಲಿ ಸರಳ ವಾಸ್ತುವನ್ನು ಅಳವಡಿಸಿಕೊಂಡು ಉತ್ತಮ ಪ್ರಗತಿಯನ್ನು ಕಂಡುಕೊಂಡ ಮಹನೀಯರು ಅನೇಕರಿದ್ದಾರೆ. ನಾನು ಈಗಾಗಲೇ ನಮ್ಮ ಮನೆಯಲ್ಲಿ ಸರಳ ವಾಸ್ತು ಅಳವಡಿಸಿದ ಪ್ರಕಾರ ಇಲ್ಲಿ ನಾನು ಕಲ್ಪತರು ಸೂಪರ್ ಬಜಾರ್ ಅಂಗಡಿಯಲ್ಲಿ ಕೂಡ ಅಳವಡಿಸಬೇಕಂತ ನನಗೆ ವಿಚಾರ ಬಂದ ನಂತರ ಮಾಡಿಸಬೇಕಾಯಿತು. ಯಾವ ರೀತಿ ಅಂದರೆ ಇಲ್ಲೊಂದು ಎಂಟ್ರೆನ್ಸ್ ಏನಿತ್ತಲ್ಲ, ನಮ್ಮಲ್ಲಿ ಮುಂಚೆ ಮಾಡಿದ್ದ ಎಂಟ್ರೆನ್ಸು ಅದು ಕೆಳಗಡೆ ಹೋಗ್ತಿತ್ತು. ಅಲ್ಲಿಂದ ನಾವು ಎಷ್ಟೊಂದು ಪರಿಶ್ರಮ ಮಾಡಿದರೂ ಅದಕ್ಕೆ ಪ್ರತಿಫಲ ತಕ್ಕಂತೆ ಸಿಗ್ತಿರಲಿಲ್ಲ. ಏನಾದರೂ ಒಂದು ಖರ್ಚಾಗಿ ದುಡ್ಡೆಲ್ಲ ಅಲ್ಲಿಗಲ್ಲೇ ನಿಲ್ತಿತ್ತು. ಬಟ್ ಇದು ಮಾಡಿಸಿದ ನಂತರ ಅದು ನನಗೆ ಎಲ್ಲ ಇಂಪ್ರೂವ್ಮೆಂಟ್ ಆಗಿ ಕಾಣಿಸ್ತಾ ಬರ್ತಾಯಿದೆ. ನನಗೆ ಪರ್ಸ್ನಲ್ ಆಗಿ ಹೇಳೋದಂದರೆ ರಿಲೇಷನ್ಶಿಪ್ನಲ್ಲಿ, ಅಂದರೆ ಸ್ಟಾಫ್ ಆಗಲಿ, ಯಾರೇ ಕಸ್ಟಮರ್ಸ್ ಆಗಲಿ ಮತ್ತು ಸಪ್ಲೈಯರ್ಸ್ ಆಗಲಿ ಕನ್ವಿನ್ಸ್ ಮಾಡಿದರೆ ಅವ್ರು ಕನ್ವಿನ್ಸ್ ಆಗ್ತಿದ್ದಿಲ್ಲ. ಈಗೇನಾಗಿದೆ, ಅವ್ರಿಗೆ ಒಂದೇ ಇದರಲ್ಲಿ ಹೇಳಿದರೆ ನಂದು ಅರ್ಥವನ್ನು ಮಾಡಿಕೊಂಡು ಇಮಿಡಿಯೇಟ್ ಅದನ್ನೇನದ ಸರಿಯಾಗಿ ಅದನ್ನು ಉಪಯೋಗ ಆಗ್ತದೆ ಮತ್ತು ನಾನು ಮಾತಾಡಿದ್ದನ್ನು ಡೆವಲಪ್ಮೆಂಟ್ ಆಗ್ತದೆ, ಎಲ್ಲ ಸರಿಯಾಗಿ ಹೋಗ್ತದೆ. ಮತ್ತು ಈಗ ಸರಳ ವಾಸ್ತು ಮಾಡೋದ್ರಿಂದ ನನ್ನ ಇರಿಟೇಟ್ ಸ್ವಭಾವನೂ ಕಡಿಮೆ ಆಗಿದೆ. ಮತ್ತು ಈಗ ಹಂಗೆ ಉತ್ತಮವಾಗಿ ಎಲ್ಲ ವ್ಯವಹಾರ ಸರಳತೆ, ಎಲ್ಲರ ಬಾಂಧವ್ಯ ಮತ್ತು ಸಂಪರ್ಕ ರಿಲೇಷನ್ ಬೆಳೀತಾ ಇದೆ. ಅದನ್ನು ಅವರು ಹೇಳಿಕೊಟ್ಟ ಥರ ನಾನು ಅವ್ರು ಹೇಳಿದ್ದನ್ನು ವಸ್ತು ಇಟ್ಟು ಅದನ್ನು ಪೂಜಿಸಿ ಮಾಡಿದರೆ ಒಳ್ಳೆಯದಾಗ್ತದೆ ಅಂತ ನನ್ನ ಅನಿಸಿಕೆ ಇದೆ. ಹೀಗೆಯೇ ಗುರೂಜಿಯವರು ಸರಳ ವಾಸ್ತುವಿನ ಮೂಲಕ ಇನ್ನಷ್ಟು ಜನರ ಸಮಸ್ಯೆಗಳನ್ನು ಬಗೆಹರಿಸಿ ಅವರ ಸುಖ ಸಂತೋಷಕ್ಕೆ ಕಾರಣವಾಗಲಿ ಎಂದು ಹಾರೈಸೋಣ. ವೀಕ್ಷಕರ, ಇವತ್ತಿನ ಕಾರ್ಯಕ್ರಮದಲ್ಲೂ ಕೂಡ ನಿಮಗೆ ಈ ವಾಸ್ತುವಿನ ಕುರಿತಾಗಿ ವಿಶೇಷ ಮಾಹಿತಿಯ ಜೊತೆಗೆ ನಿಮ್ಮ ವಾಸ್ತುವಿನ ದೋಷಕ್ಕೆ ಪರಿಹಾರವನ್ನು ತಿಳಿಸೋದಕ್ಕೆ ನಮ್ಮ ಜೊತೆ ಇದ್ದಾರೆ ಖ್ಯಾತನಾಮರಾದ ಡಾಕ್ಟರ್ ಚಂದ್ರಶೇಖರ್ ಗುರೂಜಿಯವರು. ಗುರೂಜಿ, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಗುರುಜಿ, ಮೊದಲನೇದಾಗಿ ಹೇಳೋದಾದರೆ ಹಳ್ಳಿ ಅಥವಾ ಸಿಟಿ ಯಾವುದನ್ನಾದರೂ ಒಂದು ಉದಾಹರಣೆಯಾಗಿ ತೆಗೆದುಕೊಂಡ್ರೆ ಸಣ್ಣ ಪ್ರಮಾಣದ ಅಂಗಡಿಗಳ ಬಗ್ಗೆ ಮಾತನಾಡೋದಾದರೆ ಬಟ್ಟೆ ಅಂಗಡಿ ಇರ್ಬೋದು, ದಿನಸಿ ಅಂಗಡಿ ಇರ್ಬೋದು, ಅಥವಾ ಯಾವುದೇ ಶಾಪ್ ಇರ್ಬೋದು. ಇಲ್ಲಿ ಅನೇಕರು ಲಾಭವನ್ನು ಪಡೆದ್ರೆ ಇನ್ನೂ ಅನೇಕರು ನಷ್ಟವನ್ನು ಅನುಭವಿಸ್ತಾರೆ. ಸೊ ಇದಕ್ಕೆ ಮತ್ತೆ ವಾಸ್ತುವಿಗೂ ಏನಾದರೂ ಸಂಬಂಧ ಇದೆಯಾ?
ಇದೇನು ನೋಡ್ರಿ, ಏನಂತಂದ್ರೆ ಇದು ಇವತ್ತು ನೀವು ಭಾಳ ಒಳ್ಳೆಯ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದೀರಿ. ಯಾಕೆಂದ್ರೆ ಇವತ್ತು ಸಾಕಷ್ಟು ಇವತ್ತು ಹಳ್ಳಿಯಲ್ಲಿ ತೊಗೊಳ್ಳಿ, ತಾಲೂಕದಲ್ಲಿ ತೊಗೊಳ್ಳಿ ಅಥವಾ ಡಿಸ್ಟಿಕ್ದಲ್ಲಿ ತೊಗೊಳ್ಳಿ, ಇವತ್ತೊಂದು ಏನೋ ಒಂದು ಕಿರಾಣಿ ಅಂಗಡಿ ಇಟ್ಕೊಟ್ರೆ ಅಂತಂದರೆ ಆ ಕಿರಾಣಿ ಅಂಗಡಿ ಒಳ್ಳೆ ರೀತಿ ನಡೀತಾನೆ, ಇನ್ನೊಬ್ಬನು ಮತ್ತು ನಾನೊಂದು ಅಂಗಡಿ ಹಾಕಿಬಿಡ್ಬೇಕಂತ ಹಾಕಿಬಿಡ್ತಾನೆ. ಅದು ಅವರ ಹತ್ತಿರದಲ್ಲೇ, ಅಂದರೆ ಅವನಿಗೆ ಆಗಿದೆ ಅಂದರೆ ನನಗೂ ಲಾಭ ಆಗುತ್ತೆ ಅಂತ ತಿಳ್ಕೊಂಡು. ಇದೊಂದು ಪರಂಪರೆ ನಡೆದುಬಿಟ್ಟಿದೆ. ಎದಕ್ಕಂದರೆ ಇನ್ನೊಬ್ಬರು ಏಳಿಗೆ ಆಗ್ತದೆ, ನಾನು ಯಾಕೆ ಹಾಕ್ಬಾರ್ದಪ್ಪ ಅನ್ನೋಷ್ಟು ಮಟ್ಟಿಗೂ ಹೋದವರು ಅದಾರ. ಬಟ್ ಇಲ್ಲಿ ಏನಾಗ್ತಾಯಿದೆ ಅಂದರೆ, ತಾವು ಹೇಳಿದ್ರಿ, ಒಂದಿಷ್ಟು ಮಂದಿ ಒಳ್ಳೆಯ ಲಾಭವನ್ನು ಪಡಿತಾರೆ, ಅವ್ನ ಕಂಡು ಇನ್ನೊಬ್ಬರು ಹಾಕಿದಾಗ ಅವರು ಲಾಸ್ ಆದಂಥ ಕೇಸ್ಗಳು ಸಾಕಷ್ಟಿದ್ದಾವೆ. ಇಲ್ಲಿ ಒಂದು ಮಾತನ್ನು ನಾನು ಸ್ಪಷ್ಟಪಡಿಸ್ತಾ ಇದ್ದೀನಿ. ಇವತ್ತಿನ ಒಂದು ಏನು ಸುವರ್ಣ ನ್ಯೂಸ್ದ ಕಾರ್ಯಕ್ರಮದಲ್ಲಿ ಜನತೆ ಇದನ್ನು ಎಚ್ಚೆತ್ತುಕೊಳ್ಬೇಕು. ಇವತ್ತು ನಾನು ಏನೇ ಒಂದು ಯಾವುದೇ ಒಂದು ಅಂಗಡಿಯನ್ನು ಹಾಕಬೇಕಾದ್ರೆ ನಾನು ಲಕ್ಷಗಟ್ಟಲೆ ಇನ್ವಾಲ್ವ್ ಮಾಡಬೇಕತ್ತೆ, ಅಂದರೆ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗತ್ತೆ. ನಾವು ಆ ಲಕ್ಷಗಟ್ಟಲೆ ಹಣವನ್ನು ಹಾಕೋಕ್ಕಿಂತ ಮೊದಲೇ ಅದು ಎಷ್ಟೊಂದು ನನಗೆ ಲಾಭದಾಯಕವಾಗುತ್ತೋ ಅಥವಾ ನಷ್ಟದಾಯಕವಾಗುತ್ತಂತ ಅನ್ನೋದ್ರ ಬಗ್ಗೆ ನಾವು ತಿಳುವಳಿಕೆ ತೆಗೆದುಕೊಂಡು ಮುಂದಿನ ಹೆಜ್ಜೆ ಇಟ್ಟರೆ ಅದು ಮುಂದಿನ ಒಂದು ದಾರಿ ಸುಗಮವಾಗಿತ್ತು. ಇದೇ ಕೆಲವು ಜನರಲ್ಲಿ ಆ ಒಂದು ತಿಳುವಳಿಕೆ ಅಥವಾ ಈ 30-40 ವರ್ಷಗಳಲ್ಲಿ ಬಂದಂಥ ಈ ಪ್ರಚಲಿತ ವಾಸ್ತುವಿನಲ್ಲಿ ಉತ್ತರಕ್ಕೆ ಅಥವಾ ಪೂರ್ವಕ್ಕೆ ನಿಮ್ಮದು ಅಂಗಡಿಯ ಬಾಗಿಲು ಇದ್ದರೆ ಸಾಕು, ಒಳ್ಳೆಯ ನಿಮ್ಮ ಧನಲಾಭವಾಗುತ್ತೆ ಅಂತ ತಿಳ್ಕೊಂಡು ಅನ್ನುವಷ್ಟು ಮಟ್ಟಿಗೆ ಹೋಗಿ ಅದನ್ನು ಇದ್ದದ್ದನ್ನು ಎಷ್ಟೇ ಅಂದರೆ ಅಲ್ಲಿ ಶುರು ಮಾಡ್ಕೊಂಡು ಬಿಡೋಕ್ಕೆ ಹೋದವರು ಸಾಕಷ್ಟು ಜನ ಇದ್ದಾರೆ. ಇನ್ನು ಇಲ್ಲಿ ಬರುತ್ತೆ ಒಂದು ಇಂಪಾರ್ಟೆಂಟ್ ಅಂತಂದರೆ, ಇನ್ನು ಯಾರು ಉತ್ತರ ಅಥವಾ ಪೂರ್ವಕ್ಕೆ ಹಿಡ್ಕೊಂಡಿದ್ದಾರೆ, ಆ ಅಂಗಡಿಯನ್ನು ಶುರು ಮಾಡ್ತಾ ಇದ್ದಾರೆ, ಲಕ್ಷಗಟ್ಟಲೆ ಹಣವನ್ನು ಕೊಟ್ಟು ಅದನ್ನು ಚಾಲು ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ, ಅವರ ಡೇಟ್ ಆಫ್ ಬರ್ತ್ ಅನುಗುಣವಾಗಿ ಆ ಉತ್ತರ ಅಥವಾ ಪೂರ್ವ ಒಳ್ಳೆಯದಿತ್ತಂದರೆ ಅವರು ಲಾಭವನ್ನು ಕಾಣ್ತಾರೆ. ಅದೇ ಒಂದು ವೇಳೆ ಆ ಉತ್ತರ ಪೂರ್ವ ಅನ್ನೋದು ಅವರ ಡೇಟ್ ಆಫ್ ಬರ್ತ್ ಅನುಗುಣವಾಗಿ ಒಳ್ಳೆಯ ದಿಕ್ಕು ಇರದಿದ್ದರೆ ಅವರು ನಷ್ಟ ಅನುಭವಿಸೋದು ಖಂಡಿತ. ಇದರಲ್ಲಿ ಎರಡು ಮಾತಿಲ್ಲ. ಇಲ್ಲ ನಾನು ಸಾಕಷ್ಟು ಹಣ ಹಾಕಿದೆ, ಸಾಲ ಮಾಡಿದೆ, ಬ್ಯಾಂಕಿಂದ ಸಾಲ ಮಾಡಿದೆ, ಏನೋ ಒಂದು ಬಿಸ್ನೆಸ್ ಮಾಡಬೇಕಂತ ನಾ ಮಾಡ್ಕೊಂಡಿದ್ದೆ ಅಂತ ತಿಳ್ಕೊಂಡು, ಇದು ಜನತೆಗೆ ಇದು ಗೊತ್ತಾಗಬೇಕಾಗಿದೆ. ಇವತ್ತು ಇದನ್ನೇ ನಾನು ಪ್ರತಿಪಾದನೆಯನ್ನು 13 ವರ್ಷದಿಂದ ಮಾಡ್ತಾಯಿದ್ದೇನೆ. ಈ ಮನುಷ್ಯನ ಮೇಲೆ ಈ ದಿಕ್ಕುಗಳ ಪ್ರಭಾವ ಯಾವ ರೀತಿ ಇರುತ್ತಂತ ಅನ್ನೋದಕ್ಕೆ ಇದು ಒಂದು ಕಾರಣ. ಅಂದರೆ ಒಂದು ಅಂಗಡಿ ನಡೀತಿದ್ರೆ ಇನ್ನೊಂದು ಅಂಗಡಿ ಯಾಕೆ ನಡೀಲಿಲ್ಲ, ಇಲ್ಲೇ ಸ್ವಲ್ಪ ನಾವು ವಿಚಾರ ಮಾಡುವಂಥದ್ದು. ಅವನು ಎಷ್ಟೋ ದಿವಸ ನಡೆಸಿ ಮತ್ತು ಸಾಲದ ಬಾಧೆಯಲ್ಲಿ ಅದನ್ನು ಬಂದ್ ಮಾಡುವಂಥ ಪರಿಸ್ಥಿತಿಗೆ ಹೋದಂಥವು ಕೇಸ್ಗಳಿದ್ದಾವೆ. ಒಂದು ಸಲ ಸಾಲ ಮಾಡಿದಾಗ ಅದು ಅವನಿಗೆ ಅಷ್ಟೇ ಇಫೆಕ್ಟ್ ಆಗಲ್ಲ, ಆ ಕುಟುಂಬದ ಪ್ರತಿಯೊಬ್ಬರ ಮೇಲೆ ಅದರ ಇಫೆಕ್ಟ್ ಆಗುತ್ತೆ. ಅವನ ಒಂದು ಸಾಲದ ಬಾಧೆಯನ್ನು ಅವನು ಅದರಿಂದ ಹೊರಬರಲಿಕ್ಕೆ ಎಲ್ಲ ಪ್ರಯತ್ನವನ್ನು ಮಾಡ್ತಾನೆ. ಆ ಒಂದು ಟೆನ್ಷನ್ನಲ್ಲಿ ಮನೆಯಲ್ಲೂ ಸಹಿತ ಆ ವಾತಾವರಣ ಉಂಟಾಗತ್ತೆ, ಮಕ್ಕಳ ಮೇಲೆ ಆ ಪ್ರಭಾವ ಬೀರುತ್ತೆ. ಅದಕ್ಕೆ ನಾನು ಜನತೆಗೆ ಒಂದು ಸ್ಪಷ್ಟವಾದ ಮಾತನ್ನು ಹೇಳ್ತಾ ಇದ್ದೀನಿ. ಇವತ್ತು ಏನು ಸರಳ ವಾಸ್ತುವನ್ನು, ವೈಜ್ಞಾನಿಕ ತಳದಿರುವಂಥ ಒಂದು ಸರಳ ವಾಸ್ತುವನ್ನು ನಾನು ಏನು ಆವಿಷ್ಕರಿಸಿದ್ದೀನೋ, ಇದನ್ನು ಪ್ರತಿಯೊಬ್ಬರು ಇದ್ರ ಬಗ್ಗೆ ಸ್ವಲ್ಪ ಲಕ್ಷ್ಯ ವಹಿಸಿದರೆ ತಮ್ಮ ಜೀವನದಲ್ಲಿ ಅಗಾಧ ಬದಲಾವಣೆ ಕಾಣ್ಬೋದು. ಮತ್ತೊಂದು ಸಲ ನಾನು ನಿಮಗೆ ಎಲ್ಲರಿಗೂ ಹೇಳಬಯಸ್ತಾ ಇದ್ದೇನೆ, ಇದೊಂದು ನನಗೆ ದೇವರು ಕೊಟ್ಟ ವರದಾನ ಇದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಅದಕ್ಕೆ ಪ್ರತಿಯೊಬ್ಬರು ಇದಕ್ಕೆ ಲಕ್ಷ್ಯ ಕೊಟ್ಟು ಈ ಒಂದು ಲಕ್ಷಗಟ್ಟಲೆ ಹಣವನ್ನು ಹಾಕಿ ಏನೇ ಕೆಲಸ ಮಾಡುವತ್ನಾಗ ಅದ್ರ ಬಗ್ಗೆ ಅಥವಾ ಒಂದು ಅಂಗಡಿಯನ್ನು ಹಾಕಲಿ ಅಥವಾ ಏನೇ ಒಂದು ಶುರು ಮಾಡಬೇಕಾದಾಗ ಸ್ವಲ್ಪ ಪ್ರಮಾಣವನ್ನು ಲಕ್ಷ್ಯ ವಹಿಸಿಬಿಟ್ರೆ ಜೀವನ ಈ ಒಂದು ಏನಪ್ಪ ಅಂತಂದರೆ ಒಳ್ಳೆಯ ದಾರಿಗೆ ಹೋಗಲಿಕ್ಕೆ ಅನುಕೂಲವಾಗತ್ತಂತ ತಿಳ್ಕೊಂಡು ಸ್ಪಷ್ಟವಾದ ಮಾತಿನಿಂದ ಹೇಳ್ಬೋದು. ಓಕೆ ಗುರುಜಿ, ಇನ್ನಷ್ಟು ಮಾತಾಡೋಣ. ಜೊತೆಗೆ ಕಾಲರ್ ಸಮಸ್ಯೆಗೂ ಕೂಡ ತಾವು ಪರಿಹಾರ ತಿಳಿಸಬೇಕು. ವೀಕ್ಷಕರೇ, ನೀವು ನಿಮ್ಮ ಮನೆಗೆ ಸರಳ ವಾಸ್ತುವಿನ ಸೇವೆಯನ್ನು ಅಳವಡಿಸ್ಕೋಬೇಕಾದ್ರೆ 9448286755 ಅಥವಾ 9448286756 ಈ ನಂಬರ್ಗೆ ಕರೆ ಮಾಡಬಹುದು. ಇನ್ನು ಉಚಿತವಾದ ಸೇವೆಯನ್ನು ಪಡಿಬೇಕು ಅಂದರೆ www.saralavastu.com ಅಲ್ಲಿ ಲಾಗಿನ್ ಆಗಿ ನಿಮ್ಮ ಹುಟ್ಟಿದ ದಿನಾಂಕ, ಹೆಸರನ್ನ ತಿಳಿಸಿದ್ರೆ ನಿಮ್ಮ ಒಳ್ಳೆ ದಿಕ್ಕು ಕೆಟ್ಟ ದಿಕ್ಕಿನ ಬಗ್ಗೆ ಉಚಿತವಾದ ಮಾಹಿತಿಯನ್ನು ಪಡಿಬಹುದು. ಈಗ ಒಂದು ವಿರಾಮದ ನಂತರ ಸರಳ ವಾಸ್ತು ಕಾರ್ಯಕ್ರಮ ಮುಂದುವರಿಯುತ್ತೆ.